ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ಈಗ ಗಮನಿಸ್ತಾ ಇದ್ದೇವೆ ಅಂದ್ರೆ ತಮಗೂ ಕೂಡ ಬೆದರಿಕೆಯನ್ನು ಹಾಕಿರುವಂತದ್ದು, ನೀರುವ ಸ್ಥಳದಲ್ಲೇ ನಿಮ್ಮನ್ನ ಕೊಲ್ತೇವೆ ಅಂತ ಹೇಳಿರುವಂತದ್ದು, ಜೊತೆಗೆ ಶರಣ್ ಪಂಪೆಲ್ ಅವರಿಗೂ ಕೂಡ ಬೆದರಿಕೆಯನ್ನು ಹಾಕಲಾಗಿರುವಂತದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನು ಪ್ರತಿಕ್ರಿಯೆ ಕೊಡ್ತೀರಿ ಸರ್? ಅಂತ ಬೆದರಿಕೆ ಹೊಸತೇನಲ್ಲ, ಅದಕ್ಕೆ ಹ್ಮ್ ಹೆದರಿಕೊಂಡು ಕೂತ್ಕೊಳ್ಳಿಕ್ಕೆ ಏನಿಲ್ಲ. ಹ್ಮ್ ಮತ್ತೆ ಹೇಳಿಕೊಂಡು ಬರುವವರು ಯಾರು ಕೂಡ ಮಾಡುದಿಲ್ಲ. ಹ್ಮ್ 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 ಅದೊಂದು ಹೇಳಿಕೊಂಡು ಬರುವಂತದ್ದೊಂದು ಅವ್ರಿಗೆ ಚಾಲಿ ಅದೊಂದು. ಹ್ಮ್ 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 ಯಾರ ಮೇಲೆ ಮಾಡುದು ಮಾಡ್ಲಿ, ಹ್ಮ್ 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 ನಮ್ಗೆ ಎದುರಿಸಲಿಕ್ಕೆ ಆದ್ರೆ ನಾವು ಎದುರಿಸ್ತೇವೆ. ಓಕೆ. ಈಗ ಅಷ್ಟು ಕರೆಕ್ಟ್ ಆಗಿ ಟೈಮಿಂಗ್ಸು ಆಮೇಲೆ ಪ್ಲೇಸು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿ ವೈರಲ್ ಮಾಡ್ತಾ ಇರುವಂತದ್ದು, ತಮ್ಮನ್ನ ಟಾರ್ಗೆಟ್ ಮಾಡಿ. ಸೊ ಇದ್ರ ಮೇಲೆ ಯಾರ ಮೇಲೆ ಅದ್ರ ಅನುಮಾನ ಇದೆಯಾ, ಹೇಗೆ? ಇಲ್ಲ, ಅನುಮಾನ ಅಂತ ಇಲ್ಲ. ಅದು ಕೂಡ ಇದರ ಹಿಂದೆ ಇರೋದು SDPI ಸಂಘಟನೆ. ಓಕೆ, ಅಂದ್ರೆ ತಾವು ನೇರವಾಗಿ ಆರೋಪವನ್ನ ಮಾಡ್ತೀರಿ SDPI ಮೇಲೆ? ಹೌದು. ಓಕೆ. ಈಗ ಈಗ ಇದು ವಿಚಾರ ವೈರಲ್ ಆಗ್ತಾ ಉಂಟು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘಟನೆಗಳಾಗಿರ್ಬೋದು ಅಥವಾ ಬಿಜೆಪಿ ಮುಖಂಡರುಗಳಾಗಿರ್ಬೋದು, ಸೊ ಯಾರಾದ್ರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಹೇಗೆ? ಸಂಘಟನೆಯವರು, ಬಿಜೆಪಿ ಮುಖಂಡರು ಕೂಡ ನನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ, ಹ್ಮ್ ಹ್ಮ್ ಮಾತಾಡ್ತಾ ಇದ್ದಾರೆ. ಹ್ಮ್ ಯಾವುದೇ ಎಂತ ಬೇಕಿದ್ರು ಹೇಳಿ, ಯಾವ ಸಹಾಯ ಬೇಕಾದ್ರೂ ನಮ್ಮಿಂದ ಹ್ಮ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹ್ಮ್ 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 ಎಲ್ರೂ ಸೊ ಸಹೋದರಿದ್ದಾರೆ. ಈಗ ಪೊಲೀಸ್ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಧೈರ್ಯ ಕೊಡುವಂತದ್ದು ಅಥವಾ ಭದ್ರತೆಯ ವ್ಯವಸ್ಥೆಯನ್ನ ಮಾಡುವಂತದ್ದು, ಇದರ ಬಗ್ಗೆ ಏನಾದ್ರು ಇದೆಯಾ ಸರ್? ಏನಾದ್ರು ಮಾತಾಡಿದಾರೆ, ಹೇಗೆ? ಇಲ್ಲ, ಭದ್ರತೆ ವ್ಯವಸ್ಥೆ ಯಾವುದು ಕೂಡ ಮಾತಾಡಲಿಲ್ಲ. ಆದ್ರೂ ಕೂಡ ಪೊಲೀಸರು ಸಂಪರ್ಕ ಮಾಡಿದ್ರು ಗ್ರಾಮಾಂತರ ಠಾಣೆ. ಓಕೆ. ಸ್ವಲ್ಪ ಹಾ ಅಂದ್ರೆ ಸ್ವಲ್ಪ ಜಾಗ್ರತೆಯಲ್ಲಿರಿ ಅಂತೆಲ್ಲ ಮಾತಾಡಿ ಹೋಗಿದ್ದಾರೆ. ಹ್ಮ್ ಹ್ಮ್ ಮತ್ತೆ ಅವರು ಸುಮೋಟೋ ಕೇಸ್ ನಿನ್ನೆ ದಾಖಲೆ ಮಾಡಿದೆ ಅಂತ ಹೇಳಿದ್ದಾರೆ. ಹ್ಮ್ ಹ್ಮ್ ನಾವು ಕೂಡ ಇವತ್ತು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಓಕೆ. ಹಾಗೆ. ಸೊ ಈಗ ಅಶ್ರಫ್ನ ಕೊಂದ ಭರತ್ನನ್ನ ಮರೆತಿಲ್ಲ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಬಿಕಾಸ್ ಈ ಅಶ್ರಫ್ ಕಲಾಯಿಯ ವಿಚಾರ ಕೂಡ ಇಲ್ಲಿ ಅಂದ್ರೆ ಅದೇ ವಿಚಾರಕ್ಕೆ ನಿಮ್ಮ ಟಾರ್ಗೆಟ್ ಮಾಡಿರುವಂತದ್ದು. ಇದರ ಬಗ್ಗೆ ಏನು ಹೇಳ್ತೀರಿ ತಾವು? ಅಂದ್ರೆ ಅಶ್ರಫ್ ಕಲಾಯಿ ಅದೇ ವಿಚಾರಕ್ಕೆ ತುಂಬಾ ದಿವಸದಿಂದ ಉಂಟದು. ಹ್ಮ್ 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 ಇದೇ ರೀತಿ ಪೋಸ್ಟ್ ಅದು ತುಂಬಾ ವರ್ಷಗಳಿಂದಲೇ ಇದೆ. ಹ್ಮ್ ಮತ್ತೆ ಅಶ್ರಫ್ ಕಲಾಯಿ ಮರ್ಡರ್ ಕೇಸ್ ಕೂಡ ಹ್ಮ್ ನಾವೇ ಮಾಡಿದೆ ಅಂತ ಹೇಳಲಿಕ್ಕಿಲ್ಲ ಅವರು, ಯಾಕಂದ್ರೆ ನಮ್ಮ ಮೇಲೆ ಆರೋಪ ಇದೆ ಅಷ್ಟೇ. ಓಕೆ. ಆರೋಪವನ್ನ ಮಾಡಿರುವಂತದ್ದು ಮಾತ್ರ, ತಾವು ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಹಾಗಾದ್ರೆ ಆ ವಿಚಾರವನ್ನ ಈಗ ವೈರಲ್ ರೆಡಿ ಇಲ್ಲ. ಇದು ಕೋರ್ಟ್ ಅಲ್ಲಿ ಇದೆ ಅದು ಕೇಸ್ ಕೂಡ. ಹ್ಮ್ 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 ಈಗ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಬಹಿರಂಗವಾಗಿ ಬೆದರಿಕೆಯನ್ನ ಹಾಕ್ತಾ ಇರುವಂತದ್ದು, ಆದ್ರೂ ಕೂಡ ಆ ಯಾರು ಟಾರ್ಗೆಟ್ ಅನ್ನ ಯಾರು ಮಾಡ್ತಾ ಇದ್ದಾರೆ, ಯಾರು ಈ ರೀತಿಯ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ, ಸೊ ಅವರನ್ನ ಬಂಧನ ಮಾಡುವಂತ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳಿ? ಬಂಧನ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಬಂಧನ ಮಾಡ್ಲಿಕ್ಕೆ ಅವರದ್ದೇ ಸರ್ಕಾರ ಇರುವುದು. ಈಗ ಮೊನ್ನೆ ನೀವು ಗೃಹ ಸಚಿವರು ಬಂದಾಗ ನೋಡಿದ್ರಿ, ಗೃಹ ಸಚಿವರಿಗೆ ಧಮಕಿ ಹಾಕ್ತಾರೆ ಇವರು. ಅಂದ್ರೆ ಇವರು ಹೇಳಿದಾಗೆ ಗೃಹ ಸಚಿವರು ಕೂಡ ಕೇಳ್ತಾರೆ. ಮತ್ತೆ ಇಲ್ಲಿ ಬಂಧನ ಮಾಡೋದು ಯಾರು, ಕ್ರಮ ಕೈಗೊಳ್ಳೋದು ಯಾರು ವಿರುದ್ಧ? ಇಲ್ಲಿ ನೋಡಿ, ಇಲ್ಲಿ ಎಂತಾದ್ರೂ ಕೂಡ ಮೊನ್ನೆ ನೋಡಿದ್ರಿ ನೀವು, ಇಲ್ಲಿ ಫಾಜಿಲ್ ತಂದೆ ನನಗೆ ಫೋನ್ ಮಾಡಿದ್ರು, ಅವರು ಅದ್ರಲ್ಲಿ ಇಲ್ಲ ಹೀಗೆಲ್ಲ ಹೇಳಿದ್ರು. ಯಾರು? ಖಾದರ್ ಅವರು. ಆದ್ರೆ ಖಾದರ್ ಅವರು ಸಂಪರ್ಕದಲ್ಲಿದ್ದಾರೆ ಅಂತ ಆಯ್ತು. ಇದು ಫಾಜಿಲ್ ತಂದೆ ಸುಹಾಸ್ ಶೆಟ್ಟಿ ಅತ್ತೆ ನಂತರ ಸಂಪರ್ಕದಲ್ಲಿ ಇರುವುದಲ್ಲ, ಅದಕ್ಕಿಂತ ಮುಂಚೆ ಸಂಪರ್ಕದಲ್ಲಿದ್ದಾರೆ. ಈ ಸುಹಾಸ್ ಶೆಟ್ಟಿ ಅತ್ತೆ ಆಗುದು ಖಾದರಿ ಕೂಡ ಗೊತ್ತಿರಬಹುದು. ನೀವೀಗ ಪೊಲೀಸ್ ಇಲಾಖೆ ತನಿಖೆ ಮಾಡೋದಾದ್ರೆ ಸ್ಪೀಕರ್ ವಿರುದ್ಧ ತನಿಖೆ ಮಾಡಬೇಕು. ಇಲ್ಲದಿದ್ರೆ ಅದನ್ನು NIA ಗೆ ಏನಾದ್ರು ಒಪ್ಪಿಸ್ಬೇಕು ಆ ತನಿಖೆಯನ್ನು. ಅದು ಗೊತ್ತಾಗ್ತದೆ ಯಾರಲ್ಲಿದ್ದಾರೆ ಅದರ ಹಿಂದೆ ಅಂತ. ಓಕೆ. ನಾವು ಗಮನಿಸ್ತಾ ಇದ್ವಿ ಸರ್ ಈಗ ಮಾಧ್ಯಮಗಳಲ್ಲಿ, ಅವರ ಯುಟಿ ಖಾದರ್ ಆಗಿರ್ಬೋದು, ಜೊತೆಗೆ ಅವರ ಸಹೋದರರಾಗಿರುವಂತ ಇಫ್ತಿ ಖಾದರ್ ಅವರಾಗಿರ್ಬೋದು, ಸೊ ಅವರ ಮೇಲೆ ಕೂಡ ತಾವು ಆರೋಪವನ್ನ ಮಾಡ್ತೀರಿ. ಯಾಕೆ ಆರೋಪವನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಈಗ? ಯಾಕಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇಲ್ಲಿ ಅಧಿಕಾರಿಗಳನ್ನು ಇಲ್ಲಿ ತರುವುದೇ ಅವರು ಇಫ್ತಿಗಾರ್. ಇಲ್ಲಿ ಇಫ್ತಿಗಾರ್ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟೇಷನ್ ಕೂಡ ಕಂಟ್ರೋಲ್ ಇರೋದು ಇಫ್ತಿಗಾರ್ ಅಲ್ಲಿ. ಇಲ್ಲಿ ಎಂತ ಕೆಲಸ ಆಗ್ಬೇಕಿದ್ರು ಕೂಡ ಇಫ್ತಿಗಾರ್ ಹತ್ರನೇ ಹೋಗ್ಬೇಕು ಇಲ್ಲಿಗೆ. ಮತ್ತೆ ಈಗಿರುವಾಗ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಅವ್ರಿಗೆ ಗೊತ್ತಿದ್ದೇ ಆಗಿದೆ ಈ ಕೇಸುಗಳು. ಅವರು ಹಿಂದೂಗಳ ಮುಂದೆ ನಾಟಕ ಮಾಡ್ತಾ ಇದ್ದಾರೆ ಈಗ. ಖಾದರ್ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು. ಅದಕ್ಕೆ ನಾವು ಕೆಲವು ಮೂರ್ಖ ಹಿಂದೂಗಳು ಅದನ್ನು ಒಪ್ಪಿಕೊಳ್ತಿದ್ದಾರೆ ಅಷ್ಟೇ. ಇವರು ಮುಂಚಿನಿಂದ ಕೂಡ ಇದನ್ನೇ ಮಾಡ್ತಾ ಬರೋದು. ಇದು ಇವರಲ್ಲಿ ಇದು ಗೋಮುಖ ಆಗ್ರಹಗಳು ಇವರೆಲ್ಲ.